ಆ ಹೂವಿನ ಹಾರಗಳು ಅಥವಾ ಏನೇನೋ ತಿನ್ನೋಂಥ ವಸ್ತುಗಳನ್ನೆಲ್ಲ ರೋಡ್ ಪಾಲ್ ಮಾಡ್ತಾರೆ ಅಂತ ತನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ದಲೇ ಈ ದೇಶದಿಂದ ಇನ್ನೊಂದು ದೇಶಕ್ಕೆ ತನ್ನ ಹುಟ್ಟುಹಬ್ಬದ ದಿನ ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ತಂದೆ ತಾಯಿ ಅವರನ್ನ ಇಷ್ಟಪಡುವಂಥ ಕೋಟ್ಯಾಂತರ ಜನಗಳು ನನ್ನ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಈ ಥರದ್ದು ಯಾವುದೂ ಕೆಟ್ಟ ಘಟನೆ ಆಗಬಾರ್ದು ಅಂತ ವ್ಯಕ್ತಿ ಅಂಥ ಒಂದು ಅತ್ಯಮೂಲ್ಯವಾದಂಥ ದಿನವನ್ನ ಬೇರೊಂದು ದೇಶದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನನ್ನ ಅಭಿಮಾನಿಗಳು ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ರೆ ಆ ವಿಧಿ ಅವರ ಅಭಿಮಾನಿಗಳನ್ನ ಯಾವ ರೀತಿ ಕಿತ್ಕೊಳ್ಳುತ್ತೆ ಅಂತಂದ್ರೆ ಈ ರೀತಿ. ಸಂಭ್ರಮದಲ್ಲಿ ಇರಬೇಕಾದಂತಹ ಊರು ಇವತ್ತು ಸೂತಕದ ಛಾಯೆಯನ್ನ ನೋಡ್ತಾ ಇದೆ. ಕುಟುಂಬಸ್ಥರನ್ನ ಎಷ್ಟೇ ಸಂತೈಸೋ ಕೆಲಸ ಮಾಡ್ತಾ ಇದ್ರು ಅದು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಬರೋ ವರ್ಷದಿಂದ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಮಾಡದೇ ಇದ್ರು ಪರವಾಗಿಲ್ಲ, ಆ ವ್ಯಕ್ತಿ ಮನಸ್ಸಿಗೆ ನೋವಾಗದಲ್ಲೇ ರೀತಿ ಮಾಡಿಕೊಡಿ. ನಮಸ್ಕಾರ.